ಅದು ಜ್ಯುವೆಲ್ಲರಿ ತೊಗೊಂಡಿದ್ರು ಸ್ವಲ್ಪ. ಆವಾಗ ಅಮೌಂಟ್ ಪೇ ಮಾಡಿದರೆ ಅದು ಬಂದಿದೆಯಿಲ್ವ ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಆ ಟೈಮ್ ನಂದು ಜಿ ಪೇ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆ ಟೈಮಲ್ಲೇ ಅಮೌಂಟ್ ಕಳಿಸ್ಬಿಟ್ಟಿದ್ದಾರೆ. ಇದು ಬಂದಿದೆಯಾ, ಕ್ರೆಡಿಟ್ ಆಗಿದೆಯಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ಎಕ್ಸ್ಟ್ರಾ ಪಾತ್ರೆಗಳು ಬಂದು ಬಿದ್ದಿದ್ದಾವೆ ಸಿಂಕಿಂದ ಹೊರಗಡೆ. ಸೊ ಇವಾಗ ಈ ಪಾತ್ರೆಗಳನ್ನ ತೊಳಿಬೇಕು. ಸೊ ರೈಸ್ ಏನೂ ಮಾಡಲ್ಲ ಅಂದಿದ್ದು ಉಪ್ಪಿಟ್ಟಿರೋ ಕಾರಣಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಪೂರ್ವಿಗೆ ಹುಷಾರಿಲ್ವಲ್ಲ, 2 ದಿನದಿಂದ ಏನು ತಿನ್ನೋಕ್ಕಾಗಲ್ಲ ಅಂದ. ಅದಕ್ಕೆ ಅಟ್ಲೀಸ್ಟು ಉಪ್ಪಿಟ್ಟರು ತಿನ್ನಿ ಅಂತ ಹೇಳ್ಬಿಟ್ಟು ಬನ್ಸಿರೇ ಬೇಯಿತು, ಅದಕ್ಕೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಸೊ ಬೆಳಗ್ಗೆ ಕಾಯಿ ಸುಲಿಬೇಕು. ಸೊ ನೈಟು ಪಾತ್ರೆನೂ ತೊಳಿಲಿಲ್ಲ, ಸೊ ಅದನ್ನು ಕೂಡ ತೊಳಿಬೇಕು. ಪೂರ್ವಿಗೆ ಜ್ವರ ಬಂದಿರೋದ್ರಿಂದ ನನಗೂ ಸ್ವಲ್ಪ ಬ್ಯಾಕ್ ಪೇನ್ ಆಗಿತ್ತು, ಹಂಗಾಗಿ ಕಂಪ್ಲೀಟಾಗಿ ಮಲಗಿಬಿಟ್ಟಿದ್ದೆ. ಸೊ ಎದ್ದು ಬಂದಿದ್ದೀನಿ. ಹಾಲು ಬಿಸಿ ಮಾಡಿ ಪೂರ್ವಿಗೆ ಕೊಟ್ಟು ಬ್ರೆಡ್ ತಿನ್ನಿಸಿ ಮಾತ್ರೆ ನುಂಗಿಸ್ಬೇಕು ಅವನಿಗೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತದೇ ಆಯಿತು ಕೆಲಸ. ಮಾತ್ರೆ ನುಂಗಿಸಿದ್ದು. ಸೊ ಇವಾಗ ಕಾಯಿ ಸುಲಿದು ಏನಾದ್ರು ಅಡುಗೆ ಮಾಡೋಣ ತರಕಾರಿ ಹಾಕಿ ಅಂತೇಳಿ ಹುಳಿ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಅವರೆಕಾಳು ಸುಲಿದಿದ್ದಾಯಿತು. ಸೊ ಅದ್ರ ಜೊತೆಗೆ ಇದು ಚಪ್ರದ ಅವರೆಕಾಯಿ ಅಂತ ಹೇಳ್ತೀವಿ, ಇದನ್ನು ಕೂಡ ತರಿಸಿದ್ದೆ. ಸೊ ಗಡ್ಡೆಕೋಸು ಕಟ್ ಮಾಡಾಕಿದ್ದೀನಿ, ಮೂಲಂಗಿ ಕಟ್ ಮಾಡಾಕಿದ್ದೀನಿ. ಸೊ ಇಷ್ಟು ತರಕಾರಿ ಸಾಂಬಾರಿಗೆ ಇವಾಗ. ಸೊ ತೊಳೆದ್ಬಿಟ್ಟು ಇವಾಗ ಬೇಯಿಸೋದಕ್ಕೆ ಹಾಕೋದು. ಸೊ ಅದ್ರ ಜೊತೆಗೆ ಇದನ್ನು ತರಿಸಿದ್ದೀನಿ, ಸೋರೆಕಾಯಿ. ತುಂಬ ಚೆನ್ನಾಗಿದೆ. ಎಷ್ಟು ಎಳೆದಂದರೆ 30 ರುಪೀಸ್ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, 29 ರುಪೀಸು. ಆ್ಯಕ್ಚುಲಿ ಆನ್ಲೈನಲ್ಲಿ ತರಕಾರಿ ಆಲ್ಮೋಸ್ಟ್ ತರಿಸಲ್ಲ ನಾನು. ತರಿಸ್ತೀನಿ ಅಂದರೆ ಅದಕ್ಕೇನಾದ್ರು ಒಂದು ರೀಸನ್ ಇರಬೇಕು. ಇವಾಗ ರೈಸ್ ನನ್ನ ಕೈಯಲ್ಲಿ ಹೊತ್ಕೊಬರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದೆ, ಒಂದೇ ಸಾರಿ ಆರ್ಡ್ರ್ ಮಾಡಿಬಿಟ್ಟೆ. ಸೊ ಅದ್ರ ಜೊತೆಗೆ ಇದೊಂದು ತರಕಾರಿ ಬುಕ್ ಮಾಡಿದ್ದೀನಿ. ಲೈಫಲ್ಲೇ ಫಸ್ಟ್ ಟೈಮ್ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದರಲ್ಲಿ ತುಂಬ ವಿಟಮಿನ್ ಇದೆಯಂತೆ. ಸೊ ಸಖತ್ ಹೆಲ್ತಿಗೆ ಒಳ್ಳೆಯದಾಗಿರೋ ಅಂಥದ್ದು. ಸೊ ಆ ವಿಡಿಯೋ ಎಲ್ಲ ಇದೆ. ಸೊ ಅದನ್ನೇನಾದರೂ ಆದರೆ ನಾನು ಸೈಡಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ. ತುಂಬ ಒಳ್ಳೆಯದಿರೋ ಒಂದು ತರಕಾರಿ ಇದು. ಆ್ಯಕ್ಚುಲಿ ರೇಟು ಜಾಸ್ತಿ. ಈ ತರಕಾರಿ ಒಂದು ತಿಂದರೆ ಒಂದು ಸೇರು ತುಪ್ಪಕ್ಕೆ ಸಮ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇವದೊಂದು ವಿಡಿಯೋ ಇದೆ, ಡಾಕ್ಟರ್ ಹೇಳಿರೋದು. ಗೌರೀಶ್ ಅಕ್ಕಿ ಸ್ಟುಡಿಯೋ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸ್ಪೈನ್ ಗಾರ್ಡ್ ಅಂತ ಇದ್ರ ನೇಮು ಇಂಗ್ಲೀಷಲ್ಲಿ. ಮಾಡ ಆಗಲಿಕಾಯಿ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದು 3 ತರಿಸಿದ್ದೀನಿ ಇದನ್ನು. ಸೊ ಇದನ್ನು ಹೇಗೆ ಪಲ್ಯ ಮಾಡಬೇಕು ಏನು ಕತೆ ಗೊತ್ತಿಲ್ಲ. ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ಅಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ. ಮಾಡಿಬಿಟ್ಟು ಹೆಂಗೆ ಪಲ್ಯ ಮಾಡೋದು ಅಂತ ತಿನ್ನೋದು. ತುಂಬ ಒಳ್ಳೆಯದಂತೆ. ಎಲ್ಲ ತರಕಾರಿಗಿಂತ ಬೆಸ್ಟ್ ತರಕಾರಿ ಅಂತ ಇದು. ಸೊ ನಾನು ಒಬ್ಬರು ಅಂದರೆ ಡಾಕ್ಟರ್ ಹೇಳೋವಂಥ ಒಂದು ಇದನ್ನು ಕೇಳೇ ಇದು ಮಾಡಿದ್ದು. ಬಟ್ ಈ ತರಕಾರಿ ಅಂತೂ ಎಲ್ಲೂ ಸಿಗೋಲ್ಲ. ಆನ್ಲೈನಲ್ಲಿ ಸಿಕ್ಕರೆ ಸಿಗಬೇಕಷ್ಟೇ, ಇನ್ನೆಲ್ಲೂ ಇಟ್ಟಿರೋಲ್ವಂತ ಈ ತರಕಾರಿನ. ಆಲ್ಮೋಸ್ಟ್ ನಾನು ಎಲ್ಲೂ ನೋಡೇ ಇಲ್ಲ ಈ ತರಕಾರಿನ. ಫಸ್ಟ್ ಟೈಮು ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಆನ್ಲೈನಲ್ಲಿ ಮಾತ್ರ ಸಿಗುತ್ತೆ ಇದು, ಇಲ್ಲ ಮಾಲ್ಗಳಲ್ಲಿ ಸಿಗುತ್ತೆ, ಇನ್ನೆಲ್ಲೂ ಸಿಗಲ್ವಂತೆ. ಹಂಗಾಗಿ ಸೊ ಇವಾಗ ಇದನ್ನು ತೊಳೆದ್ಬಿಟ್ಟು ಬೇಯಿಸೋಕೆ ಹಾಕೋಣ. ಸಾಂಬಾರು ಮಾಡಿಲ್ಲ, ಇನ್ನು ಹುಳಿ ಸಾಂಬಾರು ಮಾಡಬೇಕು. ಟೊಮೊಟೊನ ಇದ್ರ ಜೊತೆಗೆ ಹಾಕ್ತೀನಿ. ಅಡುಗೆ ಮಾಡೋ ಗ್ಯಾಪಲ್ಲಿ ಪಾತ್ರೆ ತೊಳ್ಬಿಡೋಣ ಅಂತ ಬಂದೆ. ಮತ್ತೇನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ವೀಡಿಯೋ ಇತ್ತು. ಹಾಗಾಗಿ ಇನ್ನೊಂದು ವೀಡಿಯೋ ಸೇರಿಸ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು 2ನೇ ದಿನದ ವೀಡಿಯೋಗೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬಟ್ ತರಕಾರಿ ಸಾಂಬಾರು ಮಾಡೋವಾಗ ಟೊಮೊಟೊನ ಬೇಯಿಸಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಟೇಸ್ಟ್ ಕೂಡ ಹೆಚ್ಚುತ್ತೆ. ಆಮೇಲೆ ಈ ಥರ ಒಗ್ಗರಣೆ ಹಾಕ್ದಾಗಲೂ ಕೂಡ. ಓಯ್ ಇಲ್ಲಿ ಕೋಲಿಲಿ ಹೊಡಿಬೇಕಾ? ತೀಟೆ ಮಾಡ್ತೀಯಾ? ಗೊತ್ತಾಗ್ಬಿಡ್ತು ಅವ್ನಿಗೆ ವಿಡಿಯೋ ಮಾಡ್ತಾವ್ರಂತ. ಮಾಡಿ ಮೆಸೇಜ್ ಹಾಕಿರ್ತೀರಾ ಅವನಿಗೆ, ಭರತ್ಗೆ? ಮೆಸೇಜ್ ಹಾಕಿದ್ದೀನಿ ನಾನು. ಇದು ಇಲ್ಲ, ಇವಾಗ ಹಾಕ್ತೀನಿ ಮೆಸೇಜು. ನೀವು ಮಾತಾಡಿ ಅವ್ರ ಹತ್ರ. ಇವಾಗಲೇ ವಾಯ್ಸ್ ರೆಕಾರ್ಡ್ ಮಾತಾಡಿ ನೀವು. ಅವ್ನು ಶನಿವಾರ ಸಂಜೆ ಮಾತ್ರ ಸಂಡೇ ಮಾತ್ರ ಸಿಗೋದು ಅಂತ ಏನೋ ಹೇಳಿದ್ರು. ಸಂಡೇ ಅಂದರೆ ಪೂರ್ತಿ ಏನಾದರೂ ವಿಷಯ ಇದ್ದರೆ ಮಾತಾಡೋದಕ್ಕೆ. ಬಟ್ ಮೆಸೇಜು ಇದು ಮಾಡಿ ಅದು ಎಲ್ಲ ಮಾಡ್ಕೊಡೋಕ್ಕೇನಿಲ್ಲ, ಪ್ರಾಬ್ಲಮ್ ಮಾಡ್ಕೊಡ್ತೀನಿ. ಸರಿನಪ್ಪ. ಓಕೆ, ಥ್ಯಾಂಕ್ ಯು, ಬಾಯ್. ಏ ಗುಂಡುರಾಜ್, ಏನು ನಿನ್ನ ಕೆಲಸ? ಏನು ನಿನ್ನ ಕೆಲಸ ಅದೇ? ಇಳಿಯೋ, ನೀನು ಯಾಕೆ ಒಳ್ಳೆ ಸ್ಟ್ಯಾಚು ನಿಂತಂಗೆ ನಿಂತಿದ್ಯಾ? ಕುತ್ಕ, ಇಳಿಯೋ ಅಡಿಕೆ. ಇದೇನು ಪರ್ಕೆನ ಹಿಡ್ಕೊಂಬಿಟ್ಟು ಒಳ್ಳೆ ಸ್ಟ್ಯಾಚು ನಿಂತಂಗೆ ನಿಂತವನೆ. ಓ, ಇಬ್ಬರು ಸರಿಯಾಗಿದ್ದೀರಾ ಕಿತ್ತಾಡ್ಕೊಂಡು ಇಬ್ರು. ಏಯ್ ಬಿಡ ಅವನು, ಇಬ್ಬರು ಕಿತ್ತಾಡ್ತಾವೆ ಹೋಗೋದಾಗ. ಏಯ್ ಈ ಗುಂಡ, ನಿನಗೂ ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ. ಏನು ಅವನ ಹತ್ರ ಕಿತ್ತಾಡೋದು ನೀನು? ಏನು ಜಗಳ? ನಾನಲ್ಲ ಮಮ್ಮಿ, ಅವನೇ ಮಾಡ್ತಾ ಇರೋದು.
ಮಾಡ್ಚೋ ಅವನ ಹತ್ರ ಹೋಗಿ ಜಗಳ ಮಾಡ್ಚೋ ಗುದ್ದುಬಿಡ್ತೀನಿ ನೋಡು ನಿನಗೊಂದು ಗುದ್ದುಬಿಡ್ತೀನಿ ಯಾಕೆ ಅವನ ಹತ್ರ ಜಗಳ ಮಾಡೋದೇನು ಏನಕ್ಕೆ ಜಗಳ ಮಾಡ್ತೀಯ ಏನಕ್ಕೆ ಮಾಡ್ತೀವೋ ಹಲ್ಗಳು ನೋಡು ಹಲ್ಗಳು ಮುಂದೆ ಮಾತ್ರ ಎರಡಲ್ಲವೇ ಒಳಗಡೆ ಎಲ್ಲ ಒಂದಿಷ್ಟು ಇಲ್ಲ ಏನೂ ತಿನ್ನೋಕ್ಕಾಗಲ್ಲ ನಿನ್ನ ಕೈಲಿ ವೇಸ್ಟ್ ಅಲ್ಲಿರೋದು ನಿನಗೆ ವೇಸ್ಟು ನಿನಗೆ ಅಲ್ಲಿರೋದು ಅಲ್ಲಲ್ಲಿ ಏನೂ ತಿನ್ನೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಹೋಗು ನೀನು ಅಲ್ಲೇ ವೇಸ್ಟ್ ಇಲ್ಲಿ ಏನೂ ತಿನ್ನಲ್ಲ ಅವನು ನಮ್ಮ ಗುಂಡ ಇಲ್ಲಿ ಮಾತ್ರ ಮೂತಿರಿ ಅಂತ ತಿಂತಾ ಇರ್ತಾನೆ ಆಡ್ಕೊತಾವಳೆ ಅಂತ ಕೋಪ ನನ್ನ ಮಗನ ಕೋಪ ಬಂದ್ಬಿಡ್ತು ಕೋಪ ಗುಂಡ ನನ್ನ ಮಗನ ಅವ ಕಚ್ತೀಯ ಬಾ 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 ನನ್ನ ಮಗನೇ ಕಿತ್ತಾಡ್ಸ ಬೈಲಿ ಪೂರಿ ಓಡಿಸ್ಕೊಂಡಿದ್ಯಾ ಕಚ್ಚಕ್ಕೆ ಬೈಲಿ ಪೋಲ್ಕು ಸಿದ್ದರಾಮಣ್ಣ ಮಾಡಿ ಕಡೆ ನೀನು ಬೈಲಿ ಬಾ ಒಳಗಡೆ ಬಾರ ಮೀಟ್ರಿಲ್ಲ ಬರೋಕ್ಕೆ ಇವಾಗ ಕೋಲ್ ತರಿಸಿರೋ ಮಾತ್ರ ಓಡಾಕ್ಬಿಡ್ತಾನೆ ಹಾಂ ಬೈಲಿ ಗುಂಡು ರಾಜ್ ಗುಂಡಮ್ಮ ಕೋಲಿಲ್ಲ ಬಾರ ಬಾ ಕೋಲಿಲ್ಲ ಬಾ ಓಡ್ಬಾ ರಾಜ ಓಡ್ಬಂದ್ಬಿಡ್ತಾನೆ ಬೈಲಿ ರಾಜ ಕೊತ್ತಂಬರಿ ಬೀಜ ಬೈಲಿ ಬಾರೋ ಗುಂಡ ಬೈಲಿ ಬಾ ಏನು ಮಾಡಲ್ಲ ಬಾ ಏನು ಮಾಡಲ್ಲ ಕಳ್ಳನ ಮಗ ಇವತ್ತು ಹೊಸ ಶರ್ಟ್ ಹಾಕ್ಬಿಟ್ಟಿದ್ದೀವಿ ಅಪ್ಪ ನೀನೇ ಬಟ್ಟೆ ಎಸ್ಕೊಂಡಿರೋದಪ್ಪ ನಾವಲ್ಲ ನಾನು ಯಾಕೆ ಬಂದು ಎಸಿತೀನಿ ನಿನ್ನ ಬಟ್ಟೆನ ಓಯ್ ಬರಲಿ ಎಷ್ಟೊಂದು ಪಾತ್ರೆ ಬಿದ್ದಿದ್ದಾವೆ. ಸೊ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದು ಇನ್ನೇನು ಪಾತ್ರೆ ತೊಳಿತೀನಿ ಅಂತ ಎತ್ತಾಕಿದ್ದೀನಿ ಗುಂಡನ್ಗೆ ಹಾಕೋದಕ್ಕೆ. ಆಲ್ರೆಡಿ ಗುಂಡನ್ಗೆ ಹಾಕಿದ್ದಾಯಿತು, ಬಟ್ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅನ್ನ. ಸೊ ಇವಾಗ ಏನು ರೈಸ್ ಮಾಡ್ಕೊಂಡಿಲ್ಲ ನಾನು. ಸೊ ಮುದ್ದೆ ಮಾಡಿಬಿಡ್ತೀನಿ. ಹುಳಿ ಸಾಂಬಾರು ಐತೆ, ನೆನ್ನೆದೆ ತರಕಾರಿ ಸಾಂಬಾರು ಐತೆ ಅದಕ್ಕೆ. ಸೊ ಇವತ್ತು ಸ್ವಲ್ಪ ಅಂದರೆ ಯಾರೋ ಒಬ್ಬರು ಮೊದಲು ಈಗ ಒಂದು 3 ತಿಂಗಳು 4 ತಿಂಗಳಿಂದ ಒಂದು ಜ್ಯುವೆಲ್ಲರಿ ತೊಗೊಂಡಿದ್ರು. ಸ್ವಲ್ಪ ಆವಾಗ ಅಮೌಂಟ್ ಪೇ ಮಾಡಿದ್ದಾರೆ, ಅದು ಬಂದಿದೆಯಲ್ವ ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಆ ಟೈಮ್ ನಂದು GPay ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆ ಟೈಮಲ್ಲೇ ಅಮೌಂಟ್ ಕಳಿಸ್ಬಿಟ್ಟಿದ್ದಾರೆ. ಈಗ ಬಂದಿದೆಯಾ, ಕ್ರೆಡಿಟ್ ಆಗಿದೆಯಾ ಇಲ್ವ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಅದನ್ನು ನೋಡ್ಕೊಂಡು ಅಂದ್ಬಿಟ್ಟು ಇವತ್ತು ಬ್ಯಾಂಕ್ ಹತ್ರ ಹೋಗಿದ್ದೆ, ಯೂನಿಯನ್ ಬ್ಯಾಂಕ್ ಹತ್ರ. ಎಲ್ಲೇ ಹೋದ್ರು ಬ್ಯಾಂಕಲ್ಲಿ ನಾವು ಹೋಗೋದಕ್ಕೆ ಆಗದೆ ಇರೋ ಥರ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ. ಅದೇ ಎಲ್ಲೂ ರ್ಯಾಂಪ್ ವ್ಯವಸ್ಥೆ ಇಲ್ಲ, ಲಿಫ್ಟ್ ಇಲ್ಲ, ಏನಿಲ್ಲ, ಫಸ್ಟ್ ಫ್ಲೋರಲ್ಲಿ ಇರ್ತವೆ. ಯಾವುದೇ ಬ್ಯಾಂಕ್ ಹೋದರೂ ಅದೇ ಪ್ರಾಬ್ಲಮ್ ನನಗೆ. ಸೊ ಬೇರೆಯವ್ರು ಎಲ್ಲಿ ತೊಗೊಂಡಿದ್ದಾಯಿತು, ಅಲ್ಲೊಂದು ಓವರ್ ಆಗೇ ಹೋಯಿತು. ಅಲ್ಲಿಂದ ಬಂದು ಬ್ಯಾಕ್ ಪೇನ್ ತುಂಬ ಆಗ್ಬಿಟ್ಟಿತ್ತು. ಒಂದು ವೀಡಿಯೋ ಮಾಡಬೇಕಿತ್ತು, ಯಾವನೋ ಬ್ಲ್ಯಾಕ್ ಮೇಲ್ ಥರ ಒಂದು ಇದನ್ನು ಮಾಡ್ತಾಯಿದ್ದಾನೆ, ಒಂದಷ್ಟು ಕಮೆಂಟ್ಸು ಫೇಕ್ ID ಇಟ್ಕೊಂಡು ಫೇಸ್ಬುಕ್ಕಲ್ಲೆಲ್ಲ ನ್ಯೂಡ್ ಫೋಟೋಸ್ ಎಲ್ಲ ಹಾಕ್ತಿದ್ದಾನೆ. ಹಂಗಾಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಿತ್ತು. ಯಾಕಂದರೆ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಇವಾಗ ಏನು ನಡೀತಾ ಇದೆ ಅಂತ. ಈಗ ನನ್ನದೇ ಪ್ರೊಫೈಲಲ್ಲಿ ನನ್ನದೇ ವೀಡಿಯೋಗೆ ಹೋಗ್ಬಿಟ್ಟು ನಾನೇ ಕಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ನಂಬರ್ನೇ ಕಮೆಂಟ್ ಮಾಡಿ ಅದ್ರ ಕೆಳಗಡೆ ನ್ಯೂಡ್ ಫೋಟೋಸ್ ಎಲ್ಲ ಹಾಕ್ತಾಯಿದ್ದಾನೆ. ಅದಕ್ಕೆ ಈ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವನೊಂದಷ್ಟು ವೀಡಿಯೋ ಮಾಡಿ, ಸೊ ಆ ವೀಡಿಯೋನ ಎಡಿಟಿಂಗ್ ಮಾಡಾಕಿ, ಮತ್ತು 3 ನಿಮಿಷದ ಒಂದು ವೀಡಿಯೋ ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಅದಾದರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಹಂಗಾಗಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ ಅದು ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ, ಮತ್ತು ಯೂಟ್ಯೂಬ್ ಇದಕ್ಕೂ ಹಾಕೋಣ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ಗೆ ಅದನ್ನೆಲ್ಲ ಹಾಕಿ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ, ತುಂಬ ಬ್ಯಾಕ್ ಪೇನ್ ಆಗಿತ್ತು. ಸೊ ಅದೇ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು, ಸೊ ಆ ವೀಡಿಯೋ ಎಡಿಟಿಂಗ್ ಆದಮೇಲೆ ಇನ್ಶಾರ್ಟಿಂದ ತೆಗೆದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಬರೆದು ಹಾಕಿ, ಅದಾದಮೇಲೆ ಇವಾಗ ಬಂದು ಅಡುಗೆ ಮನೆಗೆ ಮುದ್ದೆ ಮಾಡಬೇಕು, ಸಾಂಬಾರಿದೆ. ಸೊ ಟೈಮ್ ಆಲ್ರೆಡಿ 9:45 ಆಗಿದೆ. ತುಂಬ ಬ್ಯಾಕ್ ಪೇನ್ ಆಗಿರೋದ್ರಿಂದ ನಂಗೆ ಆಗ್ತಾನೇ ಇಲ್ಲ. ದಿನ ಅಲ್ಲಿ ಓಡಾಡು ಇಲ್ಲಿ ಓಡಾಡು ಬ್ಯಾಕ್ ಪೇನ್ ಬರುತ್ತೆ.
ಬಂದು ಮಲ್ಕೋ ಇದೇ ಆಗ್ಬಿಟ್ಟಿದೆ ನನ್ನ ಕತೆ. ಸೊ ಇವಾಗ ನೋಡಿದ್ರೆ ಈ ಪಾತ್ರೆ ಇಷ್ಟೊಂದಿದ್ದಾವೆ, ಹೆಂಗಪ್ಪ ಬೆಳಗೋದು ಅನಿಸ್ತಾ ಇದೆ. ನೋಡಿ ಎಕ್ಸ್ಟ್ರಾ ಪಾತ್ರೆಗಳು ಬಂದು ಬಿದ್ದಿದ್ದಾವೆ ಸಿಂಕಿಂದ ಹೊರಗಡೆ. ಸೊ ಇವಾಗ ಈ ಪಾತ್ರೆಗಳನ್ನ ತೊಳಿಬೇಕು. ಸೊ ರೈಸ್ ಏನು ಮಾಡಲ್ಲ ಅಂದಿದ್ದು ಉಪ್ಪಿಟ್ಟಿರೋ ಕಾರಣಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಪೂರ್ವಿಗೆ ಹುಷಾರಿಲ್ವಲ್ಲ 2 ದಿನದಿಂದ ಏನು ತಿನ್ನೋಕ್ಕಾಗಲ್ಲ ಅಂತ, ಅದಕ್ಕೆ ಅಟ್ಲೀಸ್ಟು ಉಪ್ಪಿಟ್ಟಾದ್ರು ತಿನ್ನಿ ಅಂತ ಹೇಳ್ಬಿಟ್ಟು ಬನ್ಸಿರೆ ಬೇಯಿತು, ಅದಕ್ಕೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಸೊ ಇನ್ನೂ ಹಂಗೆ ಇದು ಸ್ವಲ್ಪ ಉಪ್ಪಿಟ್ಟು ಮೊಸರು ಹಾಕೊಂಡು ತಿಂತೀನಿ ಅಂದ. ಸರಿ ಅವನು ಅದನ್ನು ತಿನ್ಕೊಳ್ಳಿ, ನಾನು ಮುದ್ದೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತೇಳಿ ಗುಂಡೂನಿಗೆ ರೈಸ್ ಇತ್ತಲ್ಲ ಅವನಿಗೂ ಕಲಸಾಕ್ತೆ. ಅದು ಸೊಸೈಟಿ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಇವಾಗ. ಏನು ಮಾಡೋದು, ರೈಸ್ದೇ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಅದಕ್ಕೆ ಅಂದ್ಬಿಟ್ಟು ಸೊ ಇವಾಗ ಗುಂಡನಿಗೂ ಲಾಸ್ಟ್ ಮನೆ ಕಡೆ ಸ್ವಲ್ಪ ಹಾಕ್ತೀವಿ. ಆಮೇಲೆ ಅದು ಗುರುವಾರ ಆಗಿರೋದ್ರಿಂದ ಮೊಟ್ಟೆ ಏನು ಬೇಯಿಸ್ತಾ ಇಲ್ಲ ನಾನು ಅವನಿಗೆ ಅಂತ. ಮೊಟ್ಟೆ ಬೇಯಿಸಿದಾಗೆಲ್ಲ ಅವ್ನಿಗೆ ಆಗ್ತಾಯಿದ್ದೆ ಅನ್ನೋ ಜೊತೆ ಕಲಿಸ್ಬಿಟ್ಟು. ಈ ನಡುವೆಲ್ಲ ಅಷ್ಟು ನಾನ್ ವೆಜ್ ಅವ್ನು ಕೊಡ್ತಾನೂ ಇಲ್ಲ, ನಾವು ತರ್ತಾನೂ ಇಲ್ಲ. ಮೊಟ್ಟೆ ಅಭ್ಯಾಸ ಆವಾಗವಾಗ. ಅದು ಬಿಟ್ಟರೆ ಇವಾಗ ಸ್ವಲ್ಪ ತುಪ್ಪ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಮೊಟ್ಟೆ ಇಲ್ಲದೆ ಇರೋವಾಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡಾಕಬೇಕು, ಇಲ್ಲಾಂದ್ರೆ ತಿನ್ನಲ್ಲ ಅವನು. ಸರಿ ಅಂದ್ಬಿಟ್ಟು ಒಂಚೂರು ತುಪ್ಪ ಹಾಕಿದಾಯಿತು, ತಿಂತಾಯಿದ್ದ. ಅದಕ್ಕೆ ಮಲ್ಕೊಳ್ಳೋವಾಗ ಇನ್ನೊಂದು ತುತ್ತಾಗುತ್ತೆ ಹಾಕೋಣ ಅಂತ. ಅವ್ನಿಗೇನೋ ವಾಶ್ರೂಮ್ಗೆ ಅರ್ಜೆಂಟಾಗಿರ್ಬೋದು ಕಣೋ ಪೂರ್ವಿ. ಹಾಂ ಸ್ವಲ್ಪ ಹೊತ್ತು ಬಿಡು, ವಾಶ್ರೂಮ್ ಮಾಡ್ಕೊಂಡು ಬರ್ತಾನೆ, ಆಮೇಲೆ ಕಟ್ಟಾಕಿವಂತೆ. ಅಲ್ಲಿ ಬಟ್ಟೆ ಹಾರಾಕಿದ್ದೀವಿ, ಸೀರೆ ಬಟ್ಟೆ ಎಲ್ಲ ಬಿಡಲ್ಲ, ಎಲ್ಲ ಎಳ್ದಾಕ್ಬಿಡ್ತಾನೆ. ಅದಕ್ಕೆ ಸೀರೆ ಒಂದು ಆರೇ ಇಲ್ಲ, ಅಂದರೆ ಸಾಯಂಕಾಲ ಟೈಮಲ್ಲಿ ಹಾಕಿದ್ದು. ಅದಕ್ಕೆ ಸರಿ ಅದು ಒಣಗಲಿ ಅಲ್ಲಿವರೆಗೂ ಬಿಡೋದು ಬೇಡ ಅಂತೇಳಿ ಕಟ್ಟಾಕಿರೋದು. ಒಂದು ಬಟ್ಟೆಗಳು ಬಿಡೋಲ್ಲ, ಎಲ್ಲ ಕೆಳಗಡೆ ಹಾಕೊಂಡು ಮಲ್ಕೊಂಬಿಟ್ಟಿರ್ತಾನೆ. ಅದಕ್ಕೆ ಮತ್ತೆ ಒಗಿಬೇಕಲ್ಲ ಅಂತೇಳಿ ನಾವು ಹಂಗೆ ಮಾಡಿರೋದು.